ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, 1950ರಲ್ಲಿ ಭಾರತದ ಸಂವಿಧಾನ ಜಾರಿಯಾಗಿ ಗಣರಾಜ್ಯೋತ್ಸವ ಆಚರಣೆ ಶುರುವಾದಾಗಿನಿಂದ ಪ್ರತಿ ವರ್ಷ ಇನ್ನೊಂದು ದೇಶದ ಮುಖ್ಯಸ್ಥರನ್ನ ಕರೆಸಿ ಗೌರವ ಕೊಡಲಾಗ್ತಿದೆ. ವಿಶೇಷ ಅಂದರೆ 1950ರ ಗಣರಾಜ್ಯೋತ್ಸವಕ್ಕೆ ಆಗಿನ ಇಂಡೋನೇಷ್ಯಾ ಅಧ್ಯಕ್ಷ ಸುಕಾರ್ನೋ ಬಂದಿದ್ರು. ಈ ವರ್ಷನೂ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅತಿಥಿಯಾಗಿ ಬಂದಿದ್ದಾರೆ, ಚೀಫ್ ಗೆಸ್ಟ್ ಆಗಿ. ಇಂಡೋನೇಷ್ಯಾ ಮುಸ್ಲಿಂ ಮೆಜಾರಿಟಿ ಕಂಟ್ರಿ. ವ್ಯಾಪಾರ, ಸ್ಟ್ರಾಟಜಿಕ್ ಕಾರಣಗಳಿಗೆ ಭಾರತಕ್ಕೆ ತುಂಬಾ ಮುಖ್ಯ. ಶಿವಪುತ್ರ ಗಣೇಶರನ್ನ ಅಲ್ಲಿ ಪೂಜಿಸಲಾಗುತ್ತೆ. ಶಿವ ವಿಷ್ಣುಗಿಂತಲೂ ಗಣೇಶರಿಗೆ ಪ್ರಾಮುಖ್ಯತೆ ಇದೆ. ಹಾಗಿದ್ರೆ ಗಣೇಶ ಇಂಡೋನೇಷ್ಯಾಗೆ ಹೇಗೆ ಹೋದ್ರು? ಇಂಡೋನೇಷ್ಯಾ ಅಧ್ಯಕ್ಷರ ಈ ಭೇಟಿ ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್? ಏಷ್ಯಾ ಪ್ಯಾಸಿಫಿಕ್ನಲ್ಲಿ ಭಾರತ ಚೀನಾಗೆ ಟಕ್ಕರ್ ಕೊಡೋ ಒಂದು ಬೆಳವಣಿಗೆಗೂ ಇಂಡೋನೇಷ್ಯಾ ಅಧ್ಯಕ್ಷರ ಈ ಭೇಟಿ ಸಾಕ್ಷಿಯಾಗಿದೆ. ಆ ಬೆಳವಣಿಗೆ ಏನು ಅಂತಲೂ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಅತಿದೊಡ್ಡ ದ್ವೀಪ ಸಮೂಹ, 28 ಕೋಟಿ ಜನರ ದೇಶ. ಸ್ನೇಹಿತರೆ, ಬರೋಬ್ಬರಿ 17,500ಕ್ಕೂ ಅಧಿಕ ದ್ವೀಪಗಳಿರೋ ದೇಶ ಇಂಡೋನೇಷ್ಯಾ. ಆಶ್ಚರ್ಯ ಅಂದರೆ ಇಂಡೋನೇಷ್ಯಾ ಅಂದರೆ ಅರ್ಥನೇ ಇಂಡಿಯನ್ ದ್ವೀಪಗಳು ಅಂತ. ಯುರೋಪಿಯನ್ನರು ಆ ಭಾಗವನ್ನ ಇಂಡಿಯನ್ ದ್ವೀಪಗಳು ಅಂತ ಕರಿತಾ ಇದ್ರು. ನೀವು ಸ್ಕ್ರೀನ್ ಮೇಲೆ ಮ್ಯಾಪ್ ನೋಡ್ತಾ ಇದ್ದೀರಾ. ಮೊದಲಲ್ಲಿ 25,000ಕ್ಕೂ ಅಧಿಕ ದ್ವೀಪಗಳಿದ್ವು. ಆದರೆ ಸಮುದ್ರ ಮಟ್ಟ ಜಾಸ್ತಿಯಾಗಿ ಸಾವಿರಾರು ದ್ವೀಪಗಳು ಮುಳುಗಿ ಹೋಗಿವೆ. ಅಷ್ಟೇ ಯಾಕೆ, ರಾಜಧಾನಿ ಜಕಾರ್ತನೇ ಮುಳುಗ್ತಾ ಇದೆ. ಇನ್ನು ನಮ್ಮ ನಿಕೋಬಾರ್ ದ್ವೀಪಗಳಿಗೆ ಅತ್ಯಂತ ಹತ್ತಿರ ಇರೋ ಭೂಪ್ರದೇಶ ಅಂದರೆ ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪ. ಇದರ ಜೊತೆಗೆ ಜಾವಾ, ಸುಲವೇಸಿ ದ್ವೀಪಗಳೆಲ್ಲ ಇಂಡೋನೇಷ್ಯಾಗೆ ಸೇರುತ್ತೆ. ಈ ಕಡೆ ನಿಕೋಬಾರ್ನಿಂದ ಹಿಡಿದು ಆ ಕಡೆ ಪಪುವಾ ನ್ಯೂ ಗಿನಿಯಾವರೆಗೂ ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರಗಳ ಮಧ್ಯೆ ಇಂಡೋನೇಷ್ಯಾ ಚಾಚಿಕೊಂಡಿದೆ. ಗಾತ್ರದಲ್ಲಿ 14ನೇ ದೊಡ್ಡ ದೇಶ. ಆದರೆ ಜನಸಂಖ್ಯೆಯಲ್ಲಿ ಭಾರತ, ಚೀನಾ, ಅಮೆರಿಕ ಬಿಟ್ಟರೆ 4ನೇ ಸ್ಥಾನದಲ್ಲಿದೆ. ಆಲ್ಮೋಸ್ಟ್ 28.5 ಕೋಟಿ ಜನ ಇದ್ದಾರೆ. 28.5 ಕೋಟಿ. ಈ ಪೈಕಿ 87% ಅಂದರೆ 24 ಕೋಟಿಗಿಂತ ಹೆಚ್ಚು ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಜಗತ್ತಿನ ಅತಿದೊಡ್ಡ ಮುಸ್ಲಿಂ ಜನಸಂಖ್ಯೆ ಇರೋ ರಾಷ್ಟ್ರವೂ ಹೌದು. ಉಳಿದಂತೆ 10.5% ಕ್ರಿಶ್ಚಿಯನ್ಸ್, 1.7% ಹಿಂದೂ ಜನಸಂಖ್ಯೆ ಇದೆ. ಬುದ್ಧಿಸ್ಟ್ ಸೇರಿದಂತೆ ಇತರ ಧರ್ಮೀಯರು ಸಣ್ಣ ಸಣ್ಣ ಪ್ರಮಾಣದಲ್ಲಿದ್ದಾರೆ. ಇಂಡೋನೇಷ್ಯಾ ಆಗ್ನೇಯ ಏಷ್ಯನ್ ರಾಷ್ಟ್ರಗಳ ಆರ್ಥಿಕ ಕೇಂದ್ರ ಬಿಂದು, ಆಸಿಯಾನ್ ರಾಷ್ಟ್ರಗಳ ಬೆನ್ನೆಲುಬು ಆರ್ಥಿಕವಾಗಿ. ಸದ್ಯ $1.4 ಟ್ರಿಲಿಯನ್ ಎಕಾನಮಿ ಇದೆ. GDP ಲೆಕ್ಕದಲ್ಲಿ 16ನೇ ಸ್ಥಾನದಲ್ಲಿದ್ದಾರೆ. 2030 ಒಳಗೆ ಟಾಪ್ 10ಗೆ ಬರೋ ನಿರೀಕ್ಷೆ ಇದೆ. ಭಾರತ, ಆಫ್ರಿಕಾ, ಮಿಡಲ್ ಈಸ್ಟ್, ಯುರೋಪ್ಗಳಿಗೆ ಜಪಾನ್, ದಕ್ಷಿಣ ಕೊರಿಯಾ, ಚೀನಾ, ಪೂರ್ವ ರಷ್ಯಾ ಜೊತೆ ಕನೆಕ್ಟಿವಿಟಿ ಕೊಡ್ತಿರೋದು ಇದೇ ಇಂಡೋನೇಷ್ಯಾದ ಜಲಪ್ರದೇಶ. ಹಾಗಾಗಿ ಇಡೀ ಪೂರ್ವಾರ್ಧ ಗೋಳದ ಎಕಾನಮಿಗೆ ಇಂಡೋನೇಷ್ಯಾ ಪ್ರಮುಖವಾಗಿರೋ ಲಿಂಕ್ ಕೊಂಡಿ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ $39,500 ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಎಲ್ಲ ಕಡೆ ಹೋಗೋದಿರುತ್ತೆ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ದಿನ 9 ಮಾರ್ಚ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಭಾರತಕ್ಕೆ ಐತಿಹಾಸಿಕ ಕನೆಕ್ಷನ್. ಅತಿದೊಡ್ಡ ಮುಸ್ಲಿಂ ಪಾಪ್ಯುಲೇಷನ್ ಇರೋ ರಾಷ್ಟ್ರವಾದರೂ ಇಂಡೋನೇಷ್ಯಾ ಹಾಗೂ ಇಡೀ ಆಗ್ನೇಯ ಏಷ್ಯಾ ಮೇಲೆ ಹಿಂದೂ ಧರ್ಮದ ಅಥವಾ ಭಾರತೀಯ ಸನಾತನ ಸಂಸ್ಕೃತಿಯ ಇನ್ಫ್ಲೂಯೆನ್ಸ್ ಹರಡಿದೆ. ಅದರಲ್ಲೂ ಇಂಡೋನೇಷ್ಯಾದ ಬಾಲಿ ಸುತ್ತಮುತ್ತ ದೊಡ್ಡ ಪ್ರಮಾಣದ ಹಿಂದೂ ಜನಸಂಖ್ಯೆ ಇದೆ. ಇಂಡೋನೇಷ್ಯಾದಲ್ಲಿರೋ ಹಿಂದೂ ಪಾಪ್ಯುಲೇಷನ್ 2%ಗಿಂತ ಕಮ್ಮಿ. ಆದರೆ ಇರೋರೆಲ್ಲ ಹೆಚ್ಚು ಕಮ್ಮಿ ಈ ಬಾಲಿ ಸುತ್ತಮುತ್ತಲೇ ಇದ್ದಾರೆ ಜಾಸ್ತಿ. ಮುಖ್ಯವಾಗಿ ಗಣೇಶರನ್ನ ಆರಾಧಿಸೋರಿದ್ದಾರೆ. 1ರಿಂದ 5ನೇ ಶತಮಾನದ ಟೈಮ್ನಲ್ಲಿ ಭಾರತೀಯ ವ್ಯಾಪಾರಿಗಳು, ವಿದ್ವಾಂಸರು ಅಲ್ಲಿಗೆ ಹೆಚ್ಚಾಗಿ ಹೋಗ್ತಾ ಇದ್ದಿದ್ದರಿಂದ ಕಲ್ಚರಲ್ ಎಕ್ಸ್ಚೇಂಜ್ ಆಯಿತು. ಅಲ್ಲಿನ ತಾರುಮನಾಗರ, ಕುಟಾಯ್, ಮಾಜಪಾಹಿತ್ ಹಾಗೂ ಸಿಂಘಾಸರಿ ಸಾಮ್ರಾಜ್ಯಗಳು ಹಿಂದೂ ಬುದ್ಧಿಸ್ಟ್ ನಂಬಿಕೆಗಳನ್ನು ಅಳವಡಿಸಿಕೊಂಡಿದ್ರು. ಅದರಲ್ಲೂ ಗಣೇಶರನ್ನ ವಿಘ್ನ ವಿನಾಶಕ ಅಂತ ಇದ್ದಿದ್ದರಿಂದ ಇಂಡೋನೇಷ್ಯನ್ ರಾಜರು ಗಣೇಶರ ಮೇಲೆ ನಂಬಿಕೆ ಇಟ್ಬಿಟ್ರು. ರಾಜಕೀಯ ಸ್ಥಿರತೆ, ಆಡಳಿತ ಸುಧಾರಣೆಗಾಗಿ ದ್ವೀಪ ರಾಷ್ಟ್ರ ಆಗಿದ್ರಿಂದ ವ್ಯಾಪಾರ, ನೌಕಾಯಾನ ಚೆನ್ನಾಗಾಗ್ಲಿ ಅಂತಲೂ ಪೂಜಿಸೋಕೆ ಶುರು ಮಾಡಿದ್ರು. ಗಣೇಶರಿಗೆ ಇಂಡೋನೇಷ್ಯನ್ ಬಟ್ಟೆಯನ್ನು ತೊಡಿಸಿದ್ರು. ಅವರ ಗೆಟಪ್ ಚೇಂಜ್ ಮಾಡಿದ್ರು.
ಭಾರತ ಹಾಗೂ ಸ್ಥಳೀಯ ಕಲೆಯನ್ನ ಬ್ಲೆಂಡ್ ಮಾಡಿ ಶಿಲ್ಪ ರಚಿಸೋಕೆ ಶುರು ಮಾಡಿದ್ರು. ಮುಂದೇನಾಯ್ತು, ನೆಕ್ಸ್ಟ್ 11ನೇ ಶತಮಾನ ಬರುವಷ್ಟರಲ್ಲಿ ಚೋಳರ ರಾಜರಾಜ ಚೋಳರಿಂದ ಹಿಡಿದು ಕುಲೋತ್ತುಂಗ ಚೋಳರವರೆಗೆ ಇಂಡೋನೇಷ್ಯಾದ ಒಂದಷ್ಟು ಭಾಗವನ್ನ ಇವರು ಆಕ್ರಮಿಸಿ ರೂಲ್ ಕೂಡ ಮಾಡಿದ್ರು. ಸೊ ಭಾರತೀಯರ ಆಳ್ವಿಕೆಗೂ ಇಂಡೋನೇಷ್ಯಾದ ಒಂದಷ್ಟು ಭಾಗ ಒಳಪಟ್ಟಿತ್ತು. ಹಿಂದೂ ಧರ್ಮದ ಇನ್ಫ್ಲುಯೆನ್ಸ್ ಇನ್ನೂ ಜಾಸ್ತಿ ಆಯಿತು. ಆಗ ಈಗಲೂ ಸೆಂಟ್ರಲ್ ಜಾವಾನಲ್ಲಿ 9ನೇ ಶತಮಾನದ ತ್ರಿಮೂರ್ತಿ ದೇವಸ್ಥಾನ ಇದೆ. 9ನೇ ಶತಮಾನದ್ದು. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರೊಂದಿಗೆ ಸಪರೇಟ್ ಆಗಿ ಗಣೇಶರನ್ನ ಪೂಜಿಸಲಾಗುತ್ತೆ. ಇಂಡೋನೇಷ್ಯಾದಲ್ಲಿ ಪೂರ್ವ ಜಾವಾದ ಪಾನತಾರನ್ ದೇವಸ್ಥಾನದಲ್ಲಿ ಗಣೇಶರ ಆರಾಧನೆ ಇದೆ. ಹೀಗೆ ಸಾಕಷ್ಟು ದೇವಸ್ಥಾನಗಳಿವೆ. ಭಾರತೀಯರು ದೊಡ್ಡ ಸಂಖ್ಯೆಯಲ್ಲಿ ಇಂಡೋನೇಷ್ಯಾಗೆ ಪ್ರವಾಸಕ್ಕೆ ಹೋಗೋದ್ರಿಂದ ಭಾರತೀಯ ಸನಾತನ ಸಂಸ್ಕೃತಿಗೆ ಸಂಬಂಧಪಟ್ಟ ಐತಿಹಾಸಿಕ ಕುರುಹುಗಳನ್ನು ಪ್ರಿಸರ್ವ್ ಮಾಡಿ ಪ್ರಮೋಟ್ ಮಾಡ್ತಿದ್ದಾರೆ. ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಮುಸ್ಲಿಂ ಮೆಜಾರಿಟಿ ಕಂಟ್ರಿ ಅಂತ ಹೇಳಿ ಹಿಂದೂ ಸಂಸ್ಕೃತಿಯನ್ನು ಅಳಿಸುವ ಅಥವಾ ನಾಶ ಮಾಡೋ ಪ್ರಯತ್ನವನ್ನು ಇಂಡೋನೇಷ್ಯಾದ ಪಾಪ್ಯುಲೇಷನ್ ಯಾವತ್ತೂ ಕೂಡ ಪ್ರಯತ್ನ ಪಟ್ಟಿಲ್ಲ. ಇನ್ಫ್ಯಾಕ್ಟ್ ಅವರು ಪ್ರಮೋಟ್ ಮಾಡ್ತಾರೆ, ನಮ್ಮದೇ ಕಲ್ಚರ್ ಇದು ಅಂತ ಹೇಳಿ ಅಕ್ಸೆಪ್ಟ್ ಮಾಡಿಕೊಂಡು ಮುನ್ನಡೀತಾ ಇದ್ದಾರೆ. 13ನೇ ಶತಮಾನದ ನಂತರ ಭಾರತದ ರೀತಿ ಇಂಡೋನೇಷ್ಯಾಗೂ ಇಸ್ಲಾಂನ ಎಂಟ್ರಿ ಆಯಿತು. 16ನೇ ಶತಮಾನದಷ್ಟೊತ್ತಿಗೆ ಇಸ್ಲಾಂ ಪ್ರಬಲ ಧರ್ಮವಾಗಿ ಅಲ್ಲಿ ಇತರ ಧರ್ಮಗಳ ಆರಾಧನೆ ಕಮ್ಮಿ ಆಗ್ತಾ ಬಂತು. ಆದರೂ ಕೂಡ ಇಸ್ಲಾಂ ಅಲ್ಲಿ ಪ್ರಮುಖ ಧರ್ಮವಾಗಿ ಬೆಳೆದರೂ ಕೂಡ ಇಂಡೋನೇಷ್ಯಾದ ಮುಸ್ಲಿಮರು ಮತ್ತು ಅಲ್ಲಿನ ಇಸ್ಲಾಂ ಒಂದು ರೀತಿ ವಿಶಿಷ್ಟವಾಗಿ ರೂಪುಗೊಂಡ್ರು. ಇವತ್ತಿಗೂ ಜಗತ್ತಿನಲ್ಲಿ ಅವ್ರನ್ನ ವಿಶಿಷ್ಟವಾಗಿಯೇ ನೋಡಲಾಗುತ್ತೆ. ಅವರು ಪ್ರೋ ಬಿಸ್ನೆಸ್, ಪ್ರೋ ಎಕನಾಮಿಕ್ ಡೆವಲಪ್ಮೆಂಟ್, ಪ್ರೋ ಸೈಂಟಿಫಿಕ್ ಡೆವಲಪ್ಮೆಂಟ್, ಹಾಗೆ ಸಿಕ್ಕಾಪಟ್ಟೆ ಲಿಬರಲ್ ಇದ್ದಾರೆ, ಎಲ್ಲ ರೀತಿ ಸಹಿಷ್ಣುಗಳಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರನ್ನ ನೋಡ್ಲಾಗುತ್ತೆ. ಹಾಗಂತ ಅಲ್ಲೂ ಕೂಡ ಅಪವಾದಗಳಿಲ್ಲ ಅಂತಲ್ಲ. ಒಂದೊಂದು ಆ ರೀತಿ ಇನ್ಸಿಡೆಂಟ್ಸ್ ಗಮನಕ್ಕೆ ಬರ್ತಾ ಇರುತ್ತೆ. ಅಲ್ಲೂ ಕೂಡ ಘಟನೆಗಳು ಆಗ್ತಾ ಇರುತ್ತೆ. ಎಲ್ಲಾ ಕಡೆ ಎಲ್ಲಾ ಸಂಸ್ಕೃತಿಯಲ್ಲೂ ತೀವ್ರಗಾಮಿ ಜನ ಇರೋ ರೀತಿ ಅಲ್ಲೂ ಕೂಡ ಒಂದಷ್ಟು ಜನ ಇದ್ದೇ ಇದ್ದಾರೆ. ಆದ್ರೆ ಓವರ್ ಆಲ್ ಬ್ರಾಡ್ ಥೀಮ್ ಹೇಗೆ ಕಾಣುತ್ತೆ ಅಂತ ನಿಮಗೆ ಹೇಳಿದ್ದು. ಇಂಡೋನೇಷ್ಯಾದಲ್ಲಿ ಇಂಡೋನೇಷ್ಯಾ ಸ್ವಾತಂತ್ರ್ಯಕ್ಕೆ ಭಾರತ ಸಹಾಯ. ಸ್ನೇಹಿತರೆ, ಭಾರತಕ್ಕಿಂತ 2 ವರ್ಷ ಮುಂಚೆ 1945 ಆಗಸ್ಟ್ 17ಕ್ಕೆ ಇಂಡೋನೇಷ್ಯಾ ಡಚ್ಚರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ನಿಮ್ಗೆ ಗೊತ್ತಿರ್ಬೋದು, 1945 ಆಗಸ್ಟ್ ಅಂದರೆ 2ನೇ ಮಹಾಯುದ್ಧ ಮುಗಿಯೋ ಟೈಮ್. ಇಂಪೀರಿಯಲ್ ಜಪಾನ್ ಇಂಡೋನೇಷ್ಯಾ ದಾಟಿ ಮಯನ್ಮಾರ್ವರೆಗೂ ಆಕ್ರಮಣ ಮಾಡಿ ಕೂತ್ಕೊಂಡಿತ್ತು. ಆಗ್ನೇಯ ಏಷ್ಯಾದ ಯುರೋಪಿಯನ್ ಕಾಲೋನಿಗಳನ್ನು ವಶಪಡಿಸ್ಕೊಳ್ತಾ ಇತ್ತು. ಆದರೆ ಅಮೆರಿಕ ಜಪಾನ್ ಮೇಲೆ ಅಣ್ವಸ್ತ್ರ ಹಾಕಿದ ಮೇಲೆ ಆಗಸ್ಟ್ 15ನೇ ತಾರೀಕು ಜಪಾನ್ ಶರಣಾಯಿತು. ಅದೇ ನೆನಪಿಗೆ ಬ್ರಿಟಿಷರು ಆಗಸ್ಟ್ 15ಕ್ಕೆ ಭಾರತ ಬಿಟ್ಟು ತೊಲಗಿದ್ದು. ಆದರೆ ಯುದ್ಧ ಮುಗಿದ ಮೇಲೆ ಡಚ್ಚರು ಮತ್ತೆ ಇಂಡೋನೇಷ್ಯಾದಲ್ಲಿ ಕೂತಿದ್ರು. ಅಲ್ಲೂ ಸ್ವಾತಂತ್ರ್ಯ ಚಳವಳಿ ಜೋರಾಗಿತ್ತು. ಜವಾಹರ್ಲಾಲ್ ನೆಹರು ಡಚ್ಚರ ಆಡಳಿತವನ್ನು ವಿರೋಧಿಸಿದ್ರು. ಇಂಡೋನೇಷ್ಯಾದ ರಾಷ್ಟ್ರೀಯವಾದಿಗಳಿಗೆ ಬೆಂಬಲ ಕೊಟ್ಟರು. ಮುಂದೆ ಭಾರತ, ಇಂಡೋನೇಷ್ಯಾ 2 ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಥವಾ ಅಲಿಪ್ತ ನೀತಿಯ ಸಂಸ್ಥಾಪಕ ರಾಷ್ಟ್ರಗಳಾದರು. ಉಭಯ ದೇಶಗಳು ಇಷ್ಟು ಕ್ಲೋಸ್ ಇದ್ದಿದ್ರಿಂದಲೇ ಮೊದಲ ಗಣರಾಜ್ಯೋತ್ಸವಕ್ಕೆ ಅಧ್ಯಕ್ಷ ಸುಕಾರ್ನೋ ಬಂದಿದ್ರು. ಆದರೆ 60ರ ದಶಕದಲ್ಲಿ ಇಂಡೋನೇಷ್ಯಾ ಚೀನಾಗೆ ಹೆಚ್ಚು ಕ್ಲೋಸ್ ಆಗುತ್ತೆ. ಪಾಕಿಸ್ತಾನದೊಂದಿಗೂ ಸಂಬಂಧ ಇಂಪ್ರೂವ್ ಮಾಡಿಕೊಂಡು ಭಾರತದಿಂದ ದೂರ ಆಗಿತ್ತು. ಮುಂದೆಯಲ್ಲಿ ದಂಗೆಗಳು ಉಂಟಾದಾಗ ಮತ್ತೆ ಭಾರತದ ಕಡೆಗೆ ಅದು ಸ್ವಿಂಗ್ ಆಗುತ್ತೆ. ನಂತರ 90ರ ದಶಕದಲ್ಲಿ PV ನರಸಿಂಹರಾವ್ ಸರ್ಕಾರ ಲುಕ್ ಈಸ್ಟ್ ಪಾಲಿಸಿ ತಗೊಂಬಂದಾಗ ಉಭಯ ದೇಶಗಳ ಸಂಬಂಧ ಮತ್ತೆ ಚಿಗುರೋಕೆ ಶುರುವಾಯಿತು. ವ್ಯಾಪಾರ ಹಾಗೂ ಪ್ರಾದೇಶಿಕ ಸಹಕಾರ ಇಂಪ್ರೂವ್ ಆಯಿತು. 2014ರಲ್ಲಿ PM ಮೋದಿ ಲುಕ್ ಈಸ್ಟ್ ಪಾಲಿಸಿಯನ್ನು ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಚೇಂಜ್ ಮಾಡಿದ್ಮೇಲೆ ಸಂಬಂಧ ಇನ್ನಷ್ಟು ಇಂಪ್ರೂವ್ ಆಯಿತು ಈ ಭಾಗದ ಎಲ್ಲ ರಾಷ್ಟ್ರಗಳೊಂದಿಗೆ, ವಿಶೇಷವಾಗಿ ಇಂಡೋನೇಷ್ಯಾದೊಂದಿಗೆ. ಭಾರತದ ತಾಳೆ ಎಣ್ಣೆಯ ಮೂಲ. ಭಾರತಕ್ಕೆ ಅತಿ ಹೆಚ್ಚು ತಾಳೆ ಎಣ್ಣೆ ಬರೋದು ಇಂಡೋನೇಷ್ಯಾದಿಂದ. ದೊಡ್ಡ ಪ್ರಮಾಣದಲ್ಲಿ ಭಾರತೀಯರು ಅಡುಗೆಗೆ ಪಾಮ್ ಆಯಿಲ್ ಬಳಸ್ತಾರೆ. ಅದರಲ್ಲೂ ಲೋ ಇನ್ಕಮ್ ಕುಟುಂಬಗಳಿಗೆ ಸೂರ್ಯಕಾಂತಿ ಸೇರಿದ ಹಾಗೆ ಇತರ ಕಾಸ್ಟ್ಲಿ ಅಡುಗೆ ಎಣ್ಣೆ ಅಫೋರ್ಡ್ ಮಾಡೋಕ್ಕಾಗದ ಕುಟುಂಬಗಳು ಪಾಮ್ ಆಯಿಲ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿವೆ. ಕೆಲವರು ಟೇಸ್ಟ್ಗೋಸ್ಕರ ಕೂಡ ಪಾಮ್ ಆಯಿಲ್ ಇದ್ರೇ ನಮಗೆ ಆ ಥರ ಟೇಸ್ಟ್ ಬರುತ್ತೆ ಪರ್ಟಿಕ್ಯುಲರ್ ಅಂತ ಹೇಳಿ ಅದನ್ನು ಯೂಸ್ ಮಾಡೋರು ಕೂಡ ಇದ್ದಾರೆ. ಜೊತೆಗೆ ಭಾರತದ ಸೋಪ್, ಶಾಂಪೂ, ಕಾಸ್ಮೆಟಿಕ್ಸ್ ಇಂಡಸ್ಟ್ರಿಗೂ ಕೂಡ ಇಂಡೋನೇಷ್ಯಾ, ಮಲೇಷ್ಯಾ, ಥಾಯ್ಲೆಂಡ್ನಿಂದ ಬರೋ ಪಾಮ್ ಆಯಿಲ್ ಅನಿವಾರ್ಯ. ಹಾಗೆ ಅನಿಮಲ್ ಫ್ಯಾಟ್, ವೆಜಿಟೇಬಲ್ ಫ್ಯಾಟ್, ಸ್ವಲ್ಪ ಪ್ರಮಾಣದ ಕಬ್ಬಿಣ, ಉಕ್ಕು, ಸೀ ಪ್ರಾಡಕ್ಟ್ಸ್ ಅಲ್ಲಿಂದ ಭಾರತಕ್ಕೆ ಬರುತ್ತೆ. ನಾವು ಆಲ್ಮೋಸ್ಟ್ $23.41 ಬಿಲಿಯನ್ ಮೌಲ್ಯದ ಸರಕನ್ನು ಆಮದು ಮಾಡಿಕೊಳ್ತೀವಿ. ಜೊತೆಗೆ ಅಲ್ಲಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದ FDI ಕೂಡ ಹರಿದು ಬರ್ತಾ ಇದೆ. ಆದರೆ ಭಾರತ ಎಕ್ಸ್ಪೋರ್ಟ್ ಮಾಡೋದು ಕೇವಲ $5.99 ಬಿಲಿಯನ್ ಮೌಲ್ಯದ ಸರಕು. ಒಟ್ಟಾರೆ ದ್ವಿಪಕ್ಷೀಯ ವ್ಯಾಪಾರದ ಗಾತ್ರ 2023-24ರಲ್ಲಿ $29.39 ಬಿಲಿಯನ್, ಅಂದರೆ ಆಲ್ಮೋಸ್ಟ್ 2 ಲಕ್ಷ ಕೋಟಿ ರೂಪಾಯಿ ಇತ್ತು. ಭಾರತ ಇಂಡೋನೇಷ್ಯಾಗೆ ಇಂಜಿನಿಯರಿಂಗ್ ಗೂಡ್ಸ್ ಅಂದರೆ ವಾಹನದ ಬಿಡಿಭಾಗಗಳು, ಮಷಿನರಿ, ಕಬ್ಬಿಣ, ಸ್ಟೀಲ್ ಹೆಚ್ಚು ರಫ್ತು ಮಾಡುತ್ತೆ. ಅದು ಬಿಟ್ಟರೆ ಪೆಟ್ರೋಲಿಯಂ ಉತ್ಪನ್ನಗಳು, ಕೆಮಿಕಲ್ಸ್, ಎಣ್ಣೆಕಾಳುಗಳನ್ನು ನಾವು ರಫ್ತು ಮಾಡ್ತೀವಿ.
ರಿಫೈನ್ಡ್ ಪೆಟ್ರೋಲಿಯಂನ. ಇಂಡೋನೇಷ್ಯಾಗೆ ಬ್ರಹ್ಮೋಸ್, ಭಾರತಕ್ಕೆ ಸವಾಂಗ್ ಪೋರ್ಟ್. ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಬೆಳವಣಿಗೆ. ಇಂಡೋನೇಷ್ಯಾ ಭಾರತದ ಪ್ರಮುಖ ಡಿಫೆನ್ಸ್ ಪಾರ್ಟ್ನರ್ ಕೂಡ ಹೌದು. ಈಗ ಮೀಟಿಂಗ್ನಲ್ಲಿ ಪಿಎಂ ಮೋದಿ ಮತ್ತು ಅಧ್ಯಕ್ಷ ಸುಬಿಯಾಂಟೋ ಉಭಯ ದೇಶಗಳ ಕೋಸ್ಟ್ ಗಾರ್ಡ್, ಜಲಗಡಿಗಳ ಭದ್ರತೆ, ಸೇಫ್ಟಿಗೆ ಹೊಸ ಫ್ರೇಮ್ವರ್ಕ್ ರಚಿಸುವ ಬಗ್ಗೆ ಮಾತನಾಡಿದ್ದಾರೆ. ಹಾಗೆ ಇಂಡೋನೇಷ್ಯಾ ಬ್ರಹ್ಮೋಸ್ ಕ್ಷಿಪಣಿ ಖರೀದಿಗೆ ಚಿಂತನೆ ನಡೆಸಿರೋ ರಿಪೋರ್ಟ್ಸ್ ಬಂದಿವೆ. ಅಲ್ಲದೆ ಅಧ್ಯಕ್ಷ ಸುಬಿಯಾಂಟೋ ಇಂಡೋನೇಷ್ಯಾದ ಪೋರ್ಟ್ಸ್, ಏರ್ಪೋರ್ಟ್ಸ್, ರೈಲ್ವೆ ನೆಟ್ವರ್ಕ್ ನಿರ್ಮಾಣಕ್ಕೆ ಭಾರತದ ಹೂಡಿಕೆ ಕೇಳಿರೋ ರಿಪೋರ್ಟ್ಸ್ ಬರ್ತಾ ಇದೆ. ಅದರಲ್ಲೂ ಸುಬಿಯಾಂಟೋ ಸ್ಪೆಸಿಫಿಕ್ ಆಗಿ ಸವಾಂಗ್ ಪೋರ್ಟ್ ಮೇಲೆ ಹೂಡಿಕೆ ಮಾಡುವಂತೆ ಕೇಳಿದ್ದಾರೆ. ಈ ಸವಾಂಗ್ ಪೋರ್ಟ್ ಭಾರತದ ದಕ್ಷಿಣ ತುತ್ತ ತುದಿ ನಿಕೋಬಾರ್ನಲ್ಲಿರೋ, ಅಂದರೆ ಅಂಡಮಾನ್ ನಿಕೋಬಾರನ್ನು ನಾವು ಕನ್ಸಿಡರ್ ಮಾಡಬೇಕಲ್ಲ, ಅದು ನಮ್ಮ ಭಾರತ ದ್ವೀಪ, ಅದರ ತುದಿ ಭಾರತದ ತುತ್ತ ತುದಿ ಆಗುತ್ತೆ. ಇನ್ನು ಕೆಳಗಿರೋದ್ರಿಂದ ಅಲ್ಲಿರೋ ಇಂದಿರಾ ಪಾಯಿಂಟ್ನಿಂದ ಜಸ್ಟ್ 192 ಕಿಲೋಮೀಟರ್ ದೂರದಲ್ಲಿದೆ ಈ ಪೋರ್ಟ್, ಸವಾಂಗ್ ಪೋರ್ಟ್. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಆ ಕಡೆ ಇಡೀ ಏಷ್ಯಾ ಪೆಸಿಫಿಕ್ನ ಇಂಪಾರ್ಟೆಂಟ್ ಶಿಪ್ಪಿಂಗ್ ರೂಟ್ ಆಗಿರೋ ಮಲಕ್ಕಾ ಜಲಸಂಧಿಯಿಂದ ಇದು ಜಸ್ಟ್ 500 ಕಿಲೋಮೀಟರ್ ದೂರ ಇದೆ. ಈ ಮಲಕ್ಕಾ ಜಲಸಂಧಿ ದಕ್ಷಿಣ ಚೀನಾ ಸಮುದ್ರದ ಹೆಬ್ಬಾಗಿಲು ಅಂತ ಹೇಳ್ಬೋದು. ಅಂಥ ಸ್ಥಳದಲ್ಲಿ ಪೋರ್ಟ್ ಅಭಿವೃದ್ಧಿಗೆ ಆಹ್ವಾನ ಬಂದಿರೋದು ಸ್ಟ್ರಾಟಜಿಕಲಿ ಭಾರತಕ್ಕೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ನಿಕೋಬಾರ್ನಲ್ಲಿ ಈಗ ಆಲ್ರೆಡಿ INS ಬಾಸ್ ನೇವಲ್ ಏರ್ ಸ್ಟೇಷನ್ ಇದೆ. ಅದರ ಜೊತೆಗೆ ಸವಾಂಗ್ ಪೋರ್ಟ್ಗೂ ಆಕ್ಸೆಸ್ ಸಿಕ್ಕರೆ ಭಾರತ ಈ ಭಾಗದಲ್ಲಿ ಚೀನಾ ನೇವಿ ಮುಂದೆ ದೊಡ್ಡ ಅಡ್ವಾಂಟೇಜ್ ತಗೋಬಹುದು. ಹಾಗೆ ನೋಡಿದ್ರೆ ಇಂಡೋನೇಷ್ಯಾಗೆ ಈಗಲೂ ಚೀನಾ ಅತಿ ದೊಡ್ಡ ಡಿಫೆನ್ಸ್ ಪಾರ್ಟ್ನರೇ. ಇಂಥ ಟೈಮ್ನಲ್ಲಿ ಅವರೇ ಭಾರತವನ್ನ ಬನ್ನಿ ಇನ್ವೆಸ್ಟ್ ಮಾಡಿ, ಪೋರ್ಟ್ ಡೆವಲಪ್ ಮಾಡಿ ಅಂತ ಆಹ್ವಾನ ಕೊಡ್ತಿರೋದು ಇಂಟ್ರೆಸ್ಟಿಂಗ್ ವಿಚಾರ. ಸೊ ಫ್ರೆಂಡ್ಸ್, ಇದಾಗಿತ್ತು ರಿಪಬ್ಲಿಕ್ ಡೇ ಚೀಫ್ ಗೆಸ್ಟ್ ಆಗಿ ಇಂಡೋನೇಷ್ಯಾದ ಲೀಡರ್ ಭಾರತಕ್ಕೆ ಬಂದಿರೋ ಟೈಮ್ನಲ್ಲಿ ಭಾರತ ಇಂಡೋನೇಷ್ಯಾದ ಐತಿಹಾಸಿಕ ಸಂಬಂಧ ಮತ್ತು ಪ್ರಸ್ತುತ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನು ನಿಮಗೆ ಆ ಸಂಬಂಧವನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ನಿಮಗೇನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.